ಹವ್ಯಾಸಕ್ಕಾಗಿ ತುಂಬ ವರ್ಷದ ಹಿಂದೆ ಒಂದಷ್ಟು ಊರಿನ ಮನೆಯ ಮಕ್ಕಳ ಜೊತೆಗೆ ನಾಟಕ ಅಭಿನಯ ಮಾಡಿದ್ದು. ಅದಾದ ನಂತರ ಆ, ಒಂದು ದೊಡ್ಡ ಕಲಾ ತಂಡವನ್ನು ಕಟ್ಟಬೇಕು ಅನ್ನೋ ಕನಸು ಕಟ್ಟಿಕೊಂಡೆ. ಹಾಗೆ ಅಭಿಮಾನಿ ಕಲಾ ಬಳಗ ಅಂತ ಒಂದು ತಂಡ ಕಟ್ಟಿಕೊಂಡು ಸುಮಾರು ವರ್ಷಗಳಿಂದ ನಾಟಕ ಪ್ರದರ್ಶನ ಮಾಡ್ತಾ ಬಂದ್ವಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಖ್ಯಾತ್ ಜ್ಯೇಷ್ಠ, ರಂಗಭೂಮಿ ಕಲಾವಿದ, ಬರಹಗಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮರೆಯಾದವರು ಯೂಟ್ಯೂಬ್ ಧಾರಾವಾಹಿ ಯೂಟ್ಯೂಬ್ಗೆ ಒಂದು ಹೊಸ ಪ್ರಯೋಗ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಒಂದು ವರ್ಷ ಪೂರ್ತಿ ನಡೆಯುವಂತಹ ಒಂದು ಧಾರಾವಾಹಿ, ಅದು 15 ಜನ ಕಲಾವಿದರು, 15 ಜನ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಒಂದು 2-3 ಲೊಕೇಶನ್ ಆಗಿರ್ಬೋದು. ಇದೊಂದು ದೊಡ್ಡ ಪ್ರಯತ್ನ ಅಥವಾ ಒಂದು ದೊಡ್ಡ ಪ್ರಯೋಗ ಅಂತಲೇ ಹೇಳ್ಬೋದು. ಕೇವಲ ರಂಗಭೂಮಿಗೆ ಸೀಮಿತ ಆಗುತ್ತೇನೋ ನಮ್ಮ ಕಲೆ ಅನ್ನೋ ಅಷ್ಟರಲ್ಲಿ ನಮಗೆ ಒಂದು ನಾಟಕ ಅಭ್ಯಾಸಕ್ಕೋಸ್ಕರ ಪ್ರಖ್ಯಾತ್ ಜ್ಯೇಷ್ಠ ಅನ್ನೋ ಒಬ್ಬರು ನಿರ್ದೇಶಕರು, ಅವರು ಪ್ರಖ್ಯಾತ್ ಜ್ಯೇಷ್ಠ ಅಲ್ಲ, ನಾನು ಹೇಳಬೇಕಾದ್ರೆ ಪ್ರಖ್ಯಾತ ಶ್ರೇಷ್ಠರು ಅಂತ ಹೇಳ್ಬೋದು. ಅವರೊಂದು ನಾಟಕ ಅಭ್ಯಾಸಕ್ಕೆ ನಮ್ಮ ಜೊತೆ ಬಂದರು. ಅವರೊಂದು ಆಸೆಯ ಬೀಜವನ್ನು ಬಿತ್ತಿದ್ರು ನನ್ನ ಹತ್ರ. ನಾವು ಯಾಕೆ ಇಷ್ಟು ಜನ ಕಲಾವಿದರಿದ್ದೀವಿ, ಒಂದು ಸೀರಿಯಲ್ ಮಾಡಬಾರ್ದು ಅಂತ. ನನ್ನ ಸಾಕಷ್ಟು ಕಿರುಚಿತ್ರಗಳನ್ನು ನೋಡಿದ್ದೀರಾ. ನಾನು ಸಿನಿಮಾ ಸೀರಿಯಲ್ಗಳಿಗೆ ಕೆಲಸ ಮಾಡೋದು ಕೂಡ ನಿಮಗೆ ಗೊತ್ತಿದೆ. ಆದರೆ ಈ ಮರೆಯಾದವರು ಹೇಗೆ ಶುರುವಾಯಿತು ಅಂತ ನಾನು ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಕಿರುಚಿತ್ರಗಳನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಶೃಂಗೇರಿಯಲ್ಲಿ ಒಂದು ತಂಡಕ್ಕೆ, ಅಭಿಮಾನಿ ಕಲಾ ಬಳಗ ಅನ್ನೋ ಒಂದು ತಂಡಕ್ಕೆ ನಾಟಕಗಳನ್ನು ನಾನು ಸಾಕಷ್ಟು ಸಲ ಮಾಡಿಸಿದ್ದೀನಿ. ಸೊ ಹಾಗೆ ನಾಟಕ ಮಾಡಿಸಿದಾಗ ನನಗೆ ಅಲ್ಲಿ ತಂಡ ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಇದ್ದಂಥ ಅಭಿಮಾನಿ ಉಮೇಶ್ ಅನ್ನುವಂಥವ್ರು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ಅವರ ಆಸಕ್ತಿ ತುಂಬ ಇಷ್ಟ ಆಗುತ್ತೆ. ಕಲೆ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾಟಕ ಆಗಿರ್ಬೋದು, ಇವೆಲ್ಲದ್ರ ಮೇಲೆ ಅವ್ರಿಗಿದ್ದಂಥ ಆಸಕ್ತಿ ಇಷ್ಟ ಆಗುತ್ತೆ. ನಾನು ಅಭಿಮಾನಿ ಕಲಾ ಬಳಗದ ಒಬ್ಬ ಸದಸ್ಯ. ನಾವು ಡಿಗ್ರಿ ಕಾಲೇಜಿನಲ್ಲಿ ಒಬ್ಬ ಕಚೇರಿ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೆ. ಈ ಉಮೇಶ್ ಅಣ್ಣ ನನಗೆ ತುಂಬ ಅಂದರೆ ಆವಾಗಿಂದನೂ ಪರಿಚಯ. ಅವರು ನಾನು ಒಟ್ಟಿಗೆ ಅಂದರೆ ಸುಮಾರು ಇದನ್ನು ನಾಟಕಗಳನ್ನು ಮಾಡ್ತಾಯಿದ್ವಿ. ನಮಸ್ತೆ, ನಾನು ಶಿವಪ್ರಕಾಶ್ ಅಂತ. ಆ್ಯಕ್ಚುಲಿ ನಮ್ಮದು ಬಿಸ್ನೆಸ್ಸು ಈ ಶ್ರೀಪೂರ್ಣ ಲಾಡ್ಜ್ ಶೃಂಗೇರಿಯಲ್ಲಿ, ಈ ಶ್ರೀಪೂರ್ಣ ಲಾಡ್ಜ್ ಅಂತ ಹೇಳ್ಕೊಂಡು ನಾವು ಫುಲ್ಲು ಬಿಸಿಯಲ್ಲಿರ್ತೀವಿ. ಮತ್ತು ಒಂದಷ್ಟು ರಿಯಲ್ ಎಸ್ಟೇಟು ಸೈಟು ಅಂತ ತಿಳ್ಕೊಂಡೆಲ್ಲ ಮಾಡಿಕೊಂಡು ಆ ಥರ ನಮ್ಮ ಒಂದು ವ್ಯವಹಾರದಲ್ಲೇ ಮುಳುಗಿರ್ತೀವಿ. ಹೀಗಿದ್ದಾಗ ಒಂದು ದಿವಸ ನಮ್ಮ ಉಮೇಶ್ ಅಣ್ಣಂದು ಫೋನ್ ಬಂತು. ಒಂದು ಫುಲ್ಲು ಈ ಒಂದು ಜಂಜಾಟದಿಂದ ನೀವು ಹೊರಗೆ ಬನ್ನಿ, ಸ್ವಲ್ಪ ಒಂದು ಧಾರಾವಾಹಿ ಮಾಡ್ತಾಯಿದ್ದೀವಿ, ಅದಕ್ಕೆ ಒಂದು ಬನ್ನಿ ಅಂತ ಹೇಳಿ. ಈಗ ಮರೆಯಾದರು ಅನ್ನೋ ಒಂದು ರೀಸೆಂಟ್ಲಿ 10 ಎಪಿಸೋಡ್ ಮುಗಿಸಿರುವಂಥ ಒಂದು ಧಾರಾವಾಹಿನಲ್ಲಿ ನನ್ನ ಕ್ಯಾರೆಕ್ಟ್ರು ಜಲವಾಡೆ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ತದೆ. ಅದರಲ್ಲಿ ನನ್ನ ಪರಿಚಯ ಕೂಡ ಆಗಿದೆ ಅಂತ ಭಾವಿಸಿದ್ದೇನೆ. ಸೊ ಈ ಧಾರಾವಾಹಿಯ ಮೊದಲ ನನಗೆ ಇದ್ರ ಪರಿಚಯ ಮಾಡಿಸಿದ್ದು ಉಮೇಶ್ ಜಿ ಅವರು ನನಗೊಂದಿನ ಫೋನ್ ಮಾಡಿ, ಒಂದು ಧಾರಾವಾಹಿ ಮಾಡ್ತಾ ಇದ್ದೀವಿ, ಇದಕ್ಕೆ ನಿಮ್ಮದೊಂದು ಪಾರ್ಟ್ ಮಾಡಬೇಕಾಗತ್ತೆ ಅಂದಾಗ ನನಗೆ ತುಂಬ ಶಾಕಿಂಗ್ ಆಯಿತು. ಏನು ಉಮೇಶ್ ಅಣ್ಣ, ನಿಮಗೆ ಹುಷಾರಿಲ್ವ ಏನು ಅಂತ ಹೀಗೆಲ್ಲ ಕೇಳಿದೆ. ನಾನು ಬಂದು ಹೌಸ್ ವೈಫು. ನನಗೆ ಮೊದಲಿಂದನೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ತುಂಬ ಕನಸಿತ್ತು. ನಮ್ಮನೆಯವ್ರ ಫ್ರೆಂಡ್ ಉಮೇಶ್ ಅಣ್ಣವರು ಅಪ್ರೋಚ್ ಮಾಡಿದ್ರು, ಈ ಥರ ಒಂದು ಸೀರಿಯಲ್ ಇದೆ, ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ತುಂಬಾ ಖುಷಿ ಆಯಿತು ನಮ್ಮನೆಯವ್ರು ಬಂದು ಈ ವಿಷಯ ಹೇಳಿದಾಗ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ತುಂಬ ಇಷ್ಟ. ನಾನು ಡ್ಯಾನ್ಸಲ್ಲಿ ಮತ್ತು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದನೂ. ನನಗೆ ಈ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂಥೇಳಿ. ಈ ಮರೆಯಾದವರು ಧಾರಾವಾಹಿಯ ದಂಡಿ ಎಂಬ ಒಂದು ಪಾತ್ರವನ್ನು ನಾನು ಮಾಡ್ತಾಯಿದ್ದೇನೆ. ನಾನು ಮುದ್ದಿಂದನೂ ಉಮೇಶ್ ಅಣ್ಣನ ಜೊತೆ ಅಭಿಮಾನಿ ಕಲಾ ಬಳಗದಲ್ಲಿ ಉಮೇಶ್ ಅಣ್ಣನ ಜೊತೆಯಲ್ಲಿ ನಾನು ಪಾತ್ರಗಳನ್ನು ಮಾಡ್ತಾಯಿದ್ದೆ. ಹಾಗೆ ಒಂದಿನ ಹೀಗೆ ಸಿಕ್ಕಿದಾಗ ಉಮೇಶ್ ಅಣ್ಣ ಹೇಳಿದರು, ಒಂದು ಧಾರಾವಾಹಿ ಮಾಡೋಣ ಅಂತ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಜಮಾಲ್ ಬೇಗ್ ಸಾಹೇಬ್ ಅಂತ. ನಾನು ಶೃಂಗೇರಿ ತಾಲೂಕಿನ ಒಬ್ಬ ಕಲಾವಿದ. ಶೃಂಗೇರಿ ತಾಲೂಕಿನಲ್ಲಿ ನನ್ನ ಕಲಾ ಪಯಣದಲ್ಲಿ ಸುಮಾರು ಒಂದು 54 ನಾಟಕಗಳಲ್ಲಿ ಅಭಿನಯ ಮಾಡಿದ್ದೇನೆ. ಹಾಗೂ ನನ್ನ ಸ್ನೇಹಿತ ಉಮೇಶ್ ಅವರು ನಾವೆಲ್ಲ ಸೇರಿ ಅಭಿಮಾನಿ ಕಲಾ ಬಳಗದ ದೋಣಿಯಲ್ಲಿ ನಾವೆಲ್ಲರೂ ಕೂಡ ಹುಟ್ಟುಗಳಾಗಿ ಕೆಲಸ ಮಾಡಿದ್ದೇವೆ. ನನ್ನ ಹೆಸರು ಪದ್ಮಾವತಿ ಅಂತ, ಸುಲೋಚನ್ ಅಂತ ಎಲ್ಲ ಕರೀತಾರೆ. ನಾನು ಮರೆಯಾದವರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಪುಷ್ಪಲತಾ ಅಂತ ನನ್ನ ಹೆಸರು. ನನ್ನ ಹೆಸರು ಗೀತಾ ರಾಜಶೇಖರ್ ಅಂತ ಹೇಳಿ. ನಾನು ಈಗ ಮರೆಯಾದವರು ಧಾರಾವಾಹಿಯಲ್ಲಿ ರತ್ನಮ್ಮನ ಪಾತ್ರವನ್ನು ನಿರ್ವಹಿಸ್ತಿದ್ದೇನೆ. ಹಾಗೆ ನಾನು ಅಭಿಮಾನಿ ಕಲಾ ಬಳಗದಲ್ಲಿ ತುಂಬ ಹಿಂದಿನಿಂದನೂ ನಾಟಕಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ.
ಹಾಗೆ ಈಗ ಒಂದು ಹೊಸ ಪ್ರಯತ್ನ ಅಂತ ಹೇಳಿ ಮಾಡೋಣ ಅಂಥೇಳಿ ಉಮೇಶ ಮಾತಾಡ್ದ. ಆಗ ನಮಗೆ ಇದು ಆಗುತ್ತೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಆಗಿತ್ತು. ಅಲ್ಲಿಯ ಟೀಮನ್ನು ಇಟ್ಕೊಂಡು ಶೃಂಗೇರಿಯಲ್ಲಿ ಒಂದು ದೊಡ್ಡ ಪ್ರಯೋಗಕ್ಕೆ ಕೈ ಹಾಕೋಣ ಅನ್ನೋ ಒಂದು ಮನಸ್ಸನ್ನು ದೇವರು, ಆ ಭಗವಂತ ಕೊಡ್ತಾನೆ ನನಗೆ. ಸೊ ಆಗ ತಲೆಯಲ್ಲಿ ಹುಟ್ಟಿದ್ದೆ ಮರೆಯಾದವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗಾನಂದ ಅಂತೇಳಿ BRV ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಒಂದೇ ಸಲ ಸೀರಿಯಲ್ ಅಂದ ತಕ್ಷಣ ಸ್ವಲ್ಪ ಭಯ ಆಯಿತು. ಹಾಗೆ ಶೂಟಿಂಗ್ ಎಲ್ಲ ಹೇಗಾಗುತ್ತೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಭಯ ಆಗ್ತಾ ಇತ್ತು. ಇವಾಗ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿದೆ. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನಾನು BRV ರಾಮಕೃಷ್ಣ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಧಾರಾವಾಹಿಗೆ ಬರಬೇಕು ಅಂತ ಮುಂಚೆ ಅಭಿಮಾನಿ ಕಲಾ ಬಳಗದಲ್ಲಿ ನಾನು ಬಣ್ಣವನ್ನು ಹಚ್ತಾ ಇದ್ದೆ. ಉಮೇಶಣ್ಣ ಈಗ ನಾಟಕ ಒಂದು ಆಯಿತು, ಇನ್ನೊಂದು ಧಾರಾವಾಹಿ ಒಂದು ಕೈ ಹಾಕೋದುಂಟು. ಸರಿ ನೋಡೋಣ ಏನಾಗುತ್ತೆ. ಸರಿ ಆಯಿತು ಉಮೇಶಣ್ಣ ಬರ್ತೀನಿ ಅಂತ ಹೇಳಿದ್ವಿ. ಹಾಗಾಗಿ ಧಾರಾವಾಹಿಗೆ ಬಂದ್ವಿ. ಧಾರಾವಾಹಿಗೆ ಬಂದಾಗ ನನಗೊಂದು ಪಾತ್ರ ಅಂತ ಕೊಟ್ಟರು, ದಂಡಿ ಅಂತ ಹೇಳಿ, ಮಹಾಬಲ ದಂಡಿ. ಖುಷಿ ಆಯಿತು ಪಾತ್ರ. ಮತ್ತು ಹೊರಗಡೆ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂತು. ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ, ಧಾರಾವಾಹಿ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಖುಷಿ ಆಯಿತು. ನನಗೆ ಇದು ಸಾಧ್ಯನಾ, ನಾವೆಲ್ಲ ಅಷ್ಟು ಪ್ರವೀಣ್ರ ಅನ್ನೋ ಒಂದು ಸಂಶಯ ಕಾಡಕ್ಕೆ ಶುರುವಾಯಿತು. ಯಾಕೆಂದರೆ ನನ್ನಂಥವ್ರನ್ನೊಂದು ಒಂದು ಸೀರಿಯಲ್ನಲ್ಲಿ ಪಾರ್ಟ್ ಕೊಡುವಂಥದ್ದು ಅದು ನನಗೇ ನಂಬಲಿಕ್ಕಾಗಲ್ಲ. ಅವ್ರು ಹೇಗೆ ಅದನ್ನು ಜಡ್ಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಾನು ಉಮೇಶ್ ಅಣ್ಣಂಗೆ ನಾನು ಪಿಚ್ ಮಾಡ್ತೀನಿ, ಬಂದು ಅಣ್ಣ ಒಂದು ಸೀರಿಯಲ್ ಮಾಡೋಣ ಯೂಟ್ಯೂಬ್ಗೆ ಅಂತ ಅಂದಾಗ ಅವರು ಕೂಡ ಯಾವುದೇ ರೀತಿ ಹಿಂದೆ ಮುಂದೆ ನೋಡಿದೆ, ಯಾರೋ ಹುಡುಗ ಏನೋ ಬಂದು ಹೇಳ್ತಿದ್ದಾನೆ, ಹೇಗೆ ಮಾಡ್ತಾನೋ ಏನೋ ಅನ್ನೋ ಒಂದು ಸಂದೇಹನೂ ಇಟ್ಕೊಳ್ಳದೆ ಮಾಡೋಣ ಜ್ಯೇಷ್ಠಜಿ ಅಂತ ಅಂದರು. ಸೊ ಅಲ್ಲಿಂದ ಶುರುವಾಯಿತು. ಅವರ ನಾಟಕ ತಂಡದ್ದೇ ಕಲಾವಿದರನ್ನ ಬಳಸ್ಕೊಂಡು, ಶೃಂಗೇರಿಯ ಸ್ಥಳೀಯ ಕಲಾವಿದರನ್ನ ಇಟ್ಕೊಂಡು ಒಂದು ಸೀರಿಯಲ್ ಕಟ್ಟುವಂತಹ ಪ್ರಯತ್ನಕ್ಕೆ ಮುಂದಾದ್ವಿ. ಸೊ ಹೀಗೆ ಮರೆಯಾದವರು ಶುರುವಾಯಿತು. ಈ ಕ್ಯಾಮ್ರಾ ಫೇಸ್ ಮಾಡುವಂಥದ್ದು ಹೇಗೆ ಸೀರಿಯಲ್ನಲ್ಲಿ ಮಾಡುವಂಥ ಅಷ್ಟು ಈಸಿಯಾದ ಕೆಲಸ ಅಲ್ಲ ಅದು. ಹಿಂದೆ ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ರೀತಿಯ ಒಂದು ನಾಟಕನಾಗಿರ್ಬೋದು, ಯಾವುದನ್ನು ಮಾಡದೇ ಇರುವಂಥ ಅನುಭವದಲ್ಲಿ ಇದನ್ನು ಹೇಗೆ ಮಾಡೋದು ಅನ್ನೋದು ತುಂಬ ಕ್ವಶನ್ ಆಗಿತ್ತು. ಬಟ್ ಈವರೆಗೂ ಒಂದು 10 ಎಪಿಸೋಡ್ವರೆಗೂ ಧಾರಾವಾಹಿನಲ್ಲಿ ಬಂದಿದ್ದೀವಿ. ನಾನು ಒಂದು ಸಂಚಿಕೆಯಲ್ಲಿ ಮಾತ್ರ ಬಂದಿದ್ದೀನಿ. ನಾನು ನಿರೀಕ್ಷೆಯಲ್ಲೇ ಇರಲಿಲ್ಲ. ಯಾವಾಗಲೂ ನಮ್ಮ ಕಾಲೇಜ್ ಲೈಫಲ್ಲಿ ಮತ್ತು ಗಣಪತಿ ಫಂಕ್ಷನ್ ಹಿಂಗಿದ್ದೆಲ್ಲ ಒಂದು ನಾಟಕ ಮಾಡ್ಕೊಂಡಿದ್ದವರು ನಾವು. ಅಂಥದ್ದಲ್ಲಿ ಒಂದು ಧಾರಾವಾಹಿ ಮಾಡ್ತೀವಿ ಅಂತ ಅಂದಾಗ ನನಗೆ ಒಂದು ಶಾಕ್ ಆಯಿತು. ನಾವು ಮಾಡ್ಬೋದಾ, ನಮಗೆ ಬರ್ಬೋದಾ, ನಾವು ಫಸ್ಟ್ ಟೈಮ್ ಅಲ್ಲ ಮಾರ್ರೆ ಕ್ಯಾಮ್ರಾ ಮುಂದೆ ಬರೋದು. ಇಷ್ಟೋ ಟೈಮು ನಾಟಕ ಗಿಡ್ಕೆ ಅಂತ ಮಾಡ್ಕೊಂಡಿದ್ವಿ, ಆದರೆ ಇವನ್ನೆಲ್ಲ ಮಾಡ್ಬೋದಾ ಅಂತ ಕೇಳಿದೆ. ಅದು ನೋಡೋಣ, ಒಂದು ಹೊಸ ಅನುಭವ, ಬನ್ನಿ ಏನಾರು ಅವರು ಏನಂದ್ರೆ ನೀವು ಖಾಲಿ ಲೋಟ ತನ್ನಿ, ಅದಕ್ಕೆ ತುಂಬಿಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ನಮ್ಮ ರಂಗಚಿತ್ರಕ್ಕಾಗಿರ್ಬೋದು ಅಥವಾ ಪರ್ಸ್ನಲಿ ವೈಯಕ್ತಿಕವಾಗಿ ನನಗೆ ಆಗಿರ್ಬೋದು, ಈ ಒಂದು ಸೀರಿಯಲ್ ಒಂದು ದೊಡ್ಡ ಪ್ರಯೋಗ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ್ಯಸ್ ಅ ಸ್ಟ್ರಗ್ಲರ್ ನಾವಿನ್ನೂ ಅಂಥ ದೊಡ್ಡ ಸಾಧನೆ ಆಗಿರ್ಬೋದು ಅಥವಾ ಅಂಥ ದೊಡ್ಡ ಎಕ್ಸ್ಪೋಜರ್ ಆಗಿರ್ಬೋದು ನಾವು ತಗೊಂಡಂಥವ್ರು ಅಲ್ಲ, ಇನ್ನೂ ಪ್ರಯತ್ನ ಮಾಡ್ತಾ ಇರುವಂಥವ್ರು. ಸೊ ಈ ಹಂತದಲ್ಲಿದ್ದಂತಹ ಒಂದು ಪುಟ್ಟ ಕಲಾವಿದರು ನಾವು ಈ ಥರದೊಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕ್ತೀವಿ ಅಂತ ಬಂದರೆ ಅದು ಶೃಂಗೇರಿಯ ಶಾರದಾಂಬೆ ಕೃಪೆ ಅಥವಾ ಶೃಂಗೇರಿಯ ಜಗದ್ಗುರುಗಳು ಅಂತ ನಾವು ಏನಂತೀವಿ, ಗುರುಗಳ ಕೃಪೆ ಆಗಿರ್ಬೋದು, ಮತ್ತು ಶೃಂಗೇರಿಯ ಮಹಾಜನತೆ ಅಂತ ನಾವು ಏನಂತೀವಿ, ಕಲಾಸಕ್ತರು ಏನಿದ್ದಾರೆ ಅವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಸೊ ಈ ಎಲ್ಲ ಆಶೀರ್ವಾದಗಳು, ಈ ಎಲ್ಲ ಸಪೋರ್ಟು, ಎಸ್ಪೆಷಲಿ ಉಮೇಶ್ ಅಣ್ಣನ ಒಂದು ಶಕ್ತಿ ಬಲ ಈ ಮರೆಯಾದವರು 10 ಸಂಚಿಕೆಗಳನ್ನು ಓಡಲಿಕ್ಕೆ ಕಾರಣ ಅಂತ ಹೇಳ್ಬೋದು. ನಾವು ಹೇಳಲಿಕ್ಕೆ ಸುಲಭ, ತುಂಬ ಸುಲಭ ಇದಪ್ಪ ಮಾಡ್ಬೋದು ಆರಾಮಲ್ಲಿ ಅಂತ. ಆದರೆ ಆ ಒಂದು ಪಾತ್ರವನ್ನು ಮಾಡಬೇಕಾದ್ರೆ ನಮ್ಮಲ್ಲಾಗುವಂಥ ಒಂದು ವಾಯ್ಸ್ಪಿರೇಷನ್ ಆಗಿರ್ಬೋದು, ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಹೊಸದಾಗಿ ಕಲಿಯೋ ಥರ ಆಗುತ್ತೆ. ಮೊದಲು ಭಯ ಇತ್ತು, ಜನ ಇದನ್ನು ಹೇಗೆ ಸ್ವೀಕರಿಸ್ತಾರೋ ಅಂತ. ಪರವಾಗಿಲ್ಲ, ಈಗ ಸೀರಿಯಲಲ್ಲಿ ಅಭಿನಯ ಮಾಡಿದ ನಂತರ ನಮ್ಮ ಊರುಗಳಲ್ಲಿ ಜನ ಗುರುತಿಸುವ ರೀತಿಯೇ ಬೇರೆ ಥರ. ಅದರಿಂದ ಇವಾಗ 10 ಎಪಿಸೋಡ್ ಶೂಟ್ ಮಾಡಿದ್ದೀವಿ. ಪ್ರತಿ ತಿಂಗಳು 2 ದಿನ ಅಂತೇಳಿ ಶೂಟ್ ಮಾಡ್ತಾ 10 ಎಪಿಸೋಡ್ ಆಗಿದೆ. ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ದೀನಿ. ನನಗೆ ಫಸ್ಟ್ ಎಲ್ಲ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ನರ್ವಸ್ ಆಗ್ತಿದ್ದೆ, ಭಯ ಆಗ್ತಿತ್ತು. ಬಟ್ ಈಗ ಪರವಾಗಿಲ್ಲ, ಈಗ ದಿನಕ್ಕೂ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಪ್ರಾರಂಭದಲ್ಲಿ ಯೂಟ್ಯೂಬಲ್ಲಿ ಧಾರಾವಾಹಿ ಅಂತಂದ ತಕ್ಷಣ ಯಾರು ಅಷ್ಟೊಂದು ನಂಬ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಎಲ್ಲ ರೀಲ್ಸ್ಗಳನ್ನು ನೋಡ್ತಕ್ಕಂಥ ಕಾಲದಲ್ಲಿ ಒಂದು ಅರ್ಧ ಗಂಟೆ ಎಪಿಸೋಡನ್ನು ಕೊಡ್ತಕ್ಕಂಥದ್ದು ಅಂದರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು.
ಈಗ ನಾಟಕದಲ್ಲಿ ಏನಂದರೆ ನಮಗೆ ಬಂದಿದ್ದು ಬಾಯಿಗೆ ಬಂದಂಗೆ ಅಂದರೆ ಒಂದು ಏನೋ ಒಂದು ಡೈಲಾಗ್ ಯಾರಿಗೂ ನೋವು ಆಗ್ತಿದ್ದಂಗೆ ಯಾವುದೋ ಒಂದು ಡೈಲಾಗ್ ಹೊಡಿತಾ ಇದ್ವಿ. ಇಲ್ಲಿ ಏನಂದರೆ ಇಲ್ಲಿ ಸ್ಕ್ರಿಪ್ಟ್ ಇದ್ದಂಗೆ ಹೇಳ್ಬೇಕು ನಾವು. ಈ ಆ್ಯಕ್ಟಿಂಗ್ ಅನ್ನೋದು ಅಷ್ಟೇನು ಸುಲಭ ಅಲ್ಲ. ಅದು ರೀಟೇಕ್ ಮಾಡ್ತಾನೆ ನಮ್ಮದು ಇಂಪ್ರೂವ್ ಆಗಬೇಕಷ್ಟೇ. ಆಮೇಲೆ ಅದರಲ್ಲಿ ಇಳಿತಾ ನಂಗೆ ಗೊತ್ತಾಯ್ತದು ಪ್ರಖ್ಯಾತ್ ಜಸ್ಟ್ ಅವರು ಎಷ್ಟು ಎಫರ್ಟ್ ಹಾಕ್ತಾರೆ, ಅವರು ಎಷ್ಟು ದಿನ ನಿದ್ದೆ ಕೆಡ್ತಾರೆ ಅಂತ ಅನ್ನೋದು ಆಮೇಲೆ ಗೊತ್ತಾಯ್ತು ಇದ್ರ ಬಗ್ಗೆ. ಸೊ ಈ ಒಂದು ಖುಷಿಗೋಸ್ಕರ ಈ 10 ಸಂಚಿಕೆ, ಯಾಕಂತಂದರೆ ನಾವೆಲ್ಲ ಮಾಡ್ತಾ ಇರೋ ಒಂದು ಲೋ ಬಜೆಟ್ನಲ್ಲಿ ನಮ್ಮದೇ ಆದಂಥ ಸೀಮಿತಾವಧಿಯಲ್ಲಿ ಈ ಒಂದು ದೊಡ್ಡ ಪ್ರಯತ್ನ ಮಾಡ್ತೀವಿ ಅಂತ ಅಂದರೆ ಈ 10 ಸಂಚಿಕೆಗಳು 100 ಸಂಚಿಕೆಗಳಿಗೆ ಸಮ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವಿನ್ನು ಆಗಲೇ ಹೇಳಿದಾಗೆ ನಾವಿನ್ನು ಚಿಕ್ಕವರು. ಸೊ ಈ 10 ಸಂಚಿಕೆಗಳು ದಾಟಿರೋದೇ ಒಂದು ದೊಡ್ಡ ಖುಷಿ ನಮಗೆ. ಅದು ತುಂಬ ಖುಷಿ ಕೊಡುತ್ತೆ. ಎಲ್ಲೋ ರಂಗಭೂಮಿಗೆ ಸೀಮಿತವಾದಂತಹ ನಾವು ಅಥವಾ ನಮ್ಮ ಕಲಾವಿದರು ಸೀರಿಯಲ್ ತನಕ ಬಂದ್ವಿ ಅನ್ನೋದನ್ನು ತುಂಬ ಖುಷಿ ಕೊಡುತ್ತೆ. ಇದಕ್ಕೆಲ್ಲ ಕಾರಣ ನೀವೇ, ನಿಮ್ಮಿಂದನೇ ನಾವು. ಇವಾಗ ನಮ್ಮ ಸೀರಿಯಲ್ 10 ಎಪಿಸೋಡ್ ಕಂಪ್ಲೀಟ್ ಮಾಡಿದೆ. ಎಲ್ಲ ಕಡೆನೂ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಪಾಸಿಟಿವ್ ಹೇಳ್ತಾರೆ, ನೆಗೆಟಿವ್ ಹೇಳ್ತಾರೆ. ಪಾಸಿಟಿವ್ ಹೇಳೋದೇ ಜಾಸ್ತಿ, ನೆಗೆಟಿವ್ ಏನೋ ಇದ್ದರೆ ಅದನ್ನು ನಾವು ತಿದ್ಕೋತಾ ಇದ್ದೀವಿ. ಕಳೆದ ವಾರದ ಸಂಚಿಕೆ ಮತ್ತು ಈ ವಾರದ ಸಂಚಿಕೆ ಒಂದು ಸ್ಪೆಷಲ್ ಎಪಿಸೋಡ್ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಕಲಾವಿದರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿಯ ಸರಿ ತಪ್ಪುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದಾಗಿರ್ಬೋದು. ಈ 2 ಸ್ಪೆಷಲ್ ಎಪಿಸೋಡ್ಗಳನ್ನು ಶೇರ್ ಮಾಡಿದ್ವಿ. ಶೆಡ್ಯೂಲ್ ಅಷ್ಟೇ. ಈಗ ನಮಗೆ ಒಂದು ಶೆಡ್ಯೂಲ್ ಕೊಟ್ಟಿರ್ತಾರೆ, ನಾವು 1 ಗಂಟೆ ಕಾಯಬೇಕಾಗುತ್ತೆ. ಆಮೇಲೆ ಮತ್ತೆ 1 ಗಂಟೆನೂ ಆದರೂ ಮುಗಿಯೋದಿಲ್ಲ, ಇಡೀ ದಿವಸ ಅವರೊಟ್ಟಿಗಿರಬೇಕಾಗುತ್ತೆ. ನಮ್ಮದು ನಿಜವಾಗಿ ಅಲ್ಲಿ ಧಾರಾವಾಹಿಯಲ್ಲಿ ಬರೋದು ಒಂದು 10 ನಿಮಿಷ ಕೆಲಸ, ಆದರೆ ಇಡೀ ದಿವಸ ಶೂಟಿಂಗ್ ಮಾಡೋ ಕೆಲಸ ಇರುತ್ತೆ. ಅದರ ಬಗ್ಗೆ ತುಂಬ ಎಡಿಟಿಂಗು ಪ್ರೊಸೆಸ್ಸು ತುಂಬ ಇರುತ್ತೆ ಅಂತ ಆಮೇಲೆ ನನಗೆ ಗೊತ್ತಾಯಿತು. ಈಗ ಹೇಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಹಾಗೆ ನಮಗೆಲ್ಲರೂ ಪ್ರೋತ್ಸಾಹ ಕೊಟ್ಟು ಮುಂದಿನ ಇದಕ್ಕೆ ಪ್ರಯತ್ನಕ್ಕೆ ಇದು ಮಾಡಿಕೊಡಿ. ಸೊ ಉಮೇಶ್ ಅಣ್ಣನವರ ಸಾಹಸದಿಂದ ಇದು ಉತ್ತಮವಾಗ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು 10 ಸಂಚಿಕೆಗಳನ್ನು ನಮ್ಮ ಧಾರಾವಾಹಿ ದಾಟ್ಕೊಂಡು ಬಂದಿದೆ ಅಂದರೆ ಅದು ಕೇವಲ ನನ್ನ ಶ್ರಮದಿಂದ ಮಾತ್ರ ಅಲ್ಲ. ಇದಕ್ಕೆ ಈ ವಿಚಾರಕ್ಕೆ ನಾನು ಒಂದಷ್ಟು ಜನಕ್ಕೆ ವಂದನೆಗಳನ್ನು ತಿಳಿಸಲೇಬೇಕು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಶೃಂಗೇರಿಯ ಅಭಿಮಾನಿ ಕಲಾ ಬಳಗದ ಉಮೇಶಣ್ಣ. ಯಾಕೆ ಅಂತಂದರೆ ನಾನು ಈ ಪ್ರೊಡಕ್ಷನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಧಾರಾವಾಹಿಗೆ ಸಂಬಂಧಪಟ್ಟಾಗಿ ಏನೇ ಲೊಕೇಶನ್ ಬೇಕು ಅಂತಂದ್ರೂ ಅಥವಾ ಏನೇ ಪ್ರಾಪರ್ಟೀಸ್ ಬೇಕು ಅಂತಂದ್ರೂ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾಡೋಣ ಜ್ಯೇಷ್ಠಜಿ ಅಂಥೇಳಿ ಇಲ್ಲಿ ಏನೇ ಸಮಸ್ಯೆಗಳಲ್ಲಿ ಇದ್ರೂ ಅವೆಲ್ಲವನ್ನು ಮೀರಿ ನನಗೆ ಬೇಕಾಗಿದ್ದನ್ನು ಒದಗಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಗೆ ನಾನು ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಮ್ಮ ಕಲಾವೃತ್ತ ಕುಟುಂಬದ ಬರಹಗಾರರು, ಯಾಕೆ ಅಂತಂದರೆ 30 ಜನ ಬರಹಗಾರರು ಏನಿದ್ದಾರೆ ಈ ಧಾರಾವಾಹಿಗೆ ಸಂಬಂಧಪಟ್ಟಂಥ ಸ್ಕ್ರಿಪ್ಟ್ ಅಂತ ನಾವೇನಂತೀವಿ ಅದಕ್ಕೊಂದಷ್ಟು ಇನ್ಪುಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ನಮ್ಮ ಸಂಗೀತ ನಿರ್ದೇಶಕರು ಕ್ಲಿಫರ್ಡ್ ಗೋಮ್ಸ್, ನೀವು ಕೇಳುವಂಥ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು, ಧಾರಾವಾಹಿಯ BGM ಆಗಿರ್ಬೋದು ಅವರೇನೆ ಕಂಪೋಸ್ ಮಾಡಿದ್ದು. ಆ್ಯಂಡ್ ಅವರ ಶ್ರಮ ಇದರಲ್ಲಿ ತುಂಬ ಇದೆ. ಆ್ಯಂಡ್ ನಮ್ಮ ಟೈಟಲ್ ಸಾಂಗ್ ಅಂತ ನಾವೇನಂತೀವಿ, ಶೀರ್ಷಿಕೆ ಗೀತೆ ಅಂತ ನಾವೇನಂತೀವಿ, ಅದಕ್ಕೆ ಹಾಡಿದಂತಹ ವಿದ್ಯಾ ಮಟ್ಟಿಮನೆ. ಆ್ಯಂಡ್ ಇಲ್ಲಿನ ಸುತ್ತಮುತ್ತಲಿನ ಕಾಲೇಜ್ಗಳಲ್ಲಿ ಪ್ರಚಾರ ಮಾಡಿದಾಗ ಒಂದಷ್ಟು ಜನ ಲೆಕ್ಚರರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ನಾವೊಂದು ಕಮ್ಯುನಿಟಿ ಮಾಡಿದ್ವಿ. ಆ ಕಮ್ಯುನಿಟಿಗೆ ನಾವು ಪ್ರತಿ ವಾರ ಲಿಂಕ್ ಹಾಕಿದಾಗಲೂ ಸಾಕಷ್ಟು ಜನ ಅವರೇ ವಾಲಂಟಿಯರ್ ಆಗಿ ಧಾರಾವಾಹಿ ಇಷ್ಟಪಟ್ಟು ಅವರಾಗೆ ಶೇರ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಹಂತಕ್ಕೆ ನಡ್ಕೊಂಡು ಬಂದಿದೆ. ಈಗಾಗಲೇ ಮರೆಯಾದವರು 10 ಕಂತುಗಳನ್ನು ನೋಡಿದ್ದೀರಾ. ಮುಂದಿನ ಅಧ್ಯಾಯ ಮುಂದಿನ ವಾರದಿಂದ. ಮರೆಯಾದವರು 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 ಮುಂದಿನ ಅಧ್ಯಾಯ ಮುಂದಿನ ವಾರದಿಂದ. ಮರೆಯಾದರು